ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಒಂದು ಲಾಸ್ಟ್ ಎಕ್ಸಾಮ್ ಐತೆ. ಸೊ ಅದನ್ನು ಬರೆಯೋಕ್ಕೋಸ್ಕರ ಹೋಗ್ಬೇಕಿತ್ತು. KSRTC ಬಸ್ ಹತ್ಕೊಂಡೆ. ಇವತ್ತು ಕೂಡ ಅಷ್ಟು ಫುಲ್ ಇರಲಿಲ್ಲ. ಆಮೇಲೆ ಅಲ್ಲಿಂದ ಪಾಲ್ನಳ್ಳಿಗೆ ಬಂದೆ. ಪಾಲ್ನಳ್ಳಿಗೆ ಬಂದಮೇಲೆ ನನ್ನ ಫ್ರೆಂಡ್ ಬಂದಿಲ್ಲ ಜೊತೆಗೆ. ಸೊ ಅವನ ಹತ್ರ ಹೋದೆ. ಸೊ ಅವ್ನು ಆಲ್ರೆಡಿ ನಾನು ಹೋಗೋ ಮುಂಚೆನೇ ಓದ್ಕೊಂಡು ಕೂತ್ಕೊಂಡಿದ್ದ. ಸೋ ಸಿನ್ಸಿಯರ್ ಫ್ರೆಂಡ್. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಹೌದು, ಎಕ್ಸಾಮ್ ಮುಗಿಸ್ಕೊಂಡು ಈಚೆ ಬಂದ್ವಿ ಊಟ ತಿನ್ನಕ್ಕೆ ಹೋಗೋಣ ಅಂತ. ಬಟ್ ಆಲ್ರೆಡಿ ಟೈಮ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ಮನೆಗೆ ಹೋಗ್ಬೇಕಂತ ಈಚೆ ಹೋಗ್ತಿದ್ವಿ. ಆಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಜೊತೆಲಿ ಹೋದ್ವಿ. ಏನಾದರೂ ತಿನ್ನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಬಂದಿದ್ದೆ ಇಲ್ಲಿ ಮಸಾಲ ಪುರಿ ತಿನ್ನಕ್ಕೆ. ಮತ್ತು ಆಮೇಲೆ ಮಸಾಲ ಪುರಿ ಆರ್ಡರ್ ಮಾಡಿ ಬಂದಿದ ತಕ್ಷಣ ನಾವು ತಿನ್ಕೊಂಡ್ಬಿಟ್ಟು ಸೀದಾ ಬಂದಿದ್ದೆ ನಮ್ಮ ಓಲ್ಟೌನ್ ಬಸ್ ಸ್ಟ್ಯಾಂಡ್ಗೆ. ಓಲ್ಟೌನ್ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ನಾವು ಹುಡುಕಿದ್ ಫೋನ್ ಔಟ್ ಆನ್ ಏನ್ ಬಿಕಾಸ್ ಮೈ ಫ್ರೆಂಡ್ ಹೋಗಬೇಕಾಗಿತ್ತು. ಅಲ್ಲಿಂದ ನಂದು KSRTC ಅದರಲ್ಲಿ ಹತ್ಕೊಂಡು ರಶ್ ಇತ್ತು, ಹೆಂಗೋ ಸೀಟ್ ಸಿಕ್ತು. ಮತ್ತೆ ಊರಿಗೆ ಬಂದೆ. ಊರಿಗೆ ಬಂದಮೇಲೆ ಯಾಕೋ ಇವತ್ತು ಜಾಸ್ತಿ ಬೇಜಾರಾಯಿತು. ಜನ ಜಾಸ್ತಿ ಬೇಜಾರು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರ ಟೈಮ್ ನಡೀತೈತೆ, ನಡೆಸ್ಕೊಳ್ಳಿ ಅವ್ರ ಟೈಮ್ನ. ಆಮೇಲೆ ನಾನು ಹುಡುಗ ಸಿಕ್ಕನ ಇಲ್ಲಿ, ಅವನಿಗೆ ಸ್ವಲ್ಪ ಮಾತಾಡ್ಕೊಂಡು ಬಂದೆ. ನಮ್ಮಮ್ಮ ಬೇರೆ ಉಪವಾಸ ಇದ್ರು, ಅದಕ್ಕೋಸ್ಕರ ಚಪಾತಿ ಮಾಡ್ಕೊಟ್ಟು ಇವತ್ತಂಡೆ ಎಲ್ಲ ಮುಗಿಸ್ದೆ. ಬಾಯ್.